ಪುಟಿ, ಯಾಕಿಷ್ಟು ಆತರ ಪಡ್ತೀಯ? ಹೋದ್ರಾಯ್ತು ಬಿಡು. ಹೋಗಿ ತಾತ, ನೀವ್ ಯಾವಾಗ್ಲೂ ಹೀಗೆ. ಅಲ್ಲೇನಾದ್ರೂ ಆಗಂಗಿಲ್ಲ, ನಮ್ ನೈರ್ ಕರ್ಕೊಂಡ್ ಬಂದ್ಬಿಡ್ತೀರಾ. ಯಾಕೆ ಪುಟಿ ನೀವಿಬ್ರು ಹಿಂಗ್ ಮಾತಾಡ್ತಾ ಇದ್ದೀರಾ? ಅಮ್ಮಮ್ಮನ ಜೊತೆ ಬೋಡ ತಾತದ ಜೊತೆ ಇರಕ್ ನಿಮ್ಗೆ ಇಷ್ಟ ಇಲ್ವಾ? ಅಲ್ಲ ಮಮ್ಮ, ನಿಮ್ ಜೊತೆ ಇರೋದು ನನ್ಗೆ ಇಷ್ಟ ಇದೆ. ಅದ್ರಲ್ಲಿ ಚಿಕ್ಕಿ ಹೊಸ ಒಡವೆ, ಹೊಸ ಸೀರಿಯಲ್ ಹಾಕೊಂಡಿದಾರೆ. ಅವ್ರ ಜೊತೆ ಫೋಟೋ ತೆಗೆಸ್ಕೋಬೇಕು ಅಂತ ಆಸೆ ಆಗುತ್ತಲ್ವಾ ಮಮ್ಮ? ಹೌದು ಅಮ್ಮಮ್ಮ, ಕರ್ಕೊಂಡೋಗಿ ಅಮ್ಮಮ್ಮ. ನೀವಿಬ್ರು ಇವತ್ತು ಅಲ್ಲಿ ಹೋಗಂಗಿಲ್ರೋ. ಇವತ್ತು ಅಲ್ಲಿ ಶಾಸ್ತ್ರ ಇದೆ. ಒಂದ್ ಕೆಲ್ಸ ಮಾಡಿ, ನೀವಿಬ್ರು ನಾಳೆ ಹೋಗಿ, ಆಯ್ತಾ? ಶಾಸ್ತ್ರನ? ಯಾವ ಶಾಸ್ತ್ರ? ನೋಡಿ, ನನ್ನ ಬಿಟ್ಬಿಟ್ಟು ಶಾಸ್ತ್ರ ಮಾಡ್ತಾ ಇದಾರೆ. ಅದೇನ್ ಶಾಸ್ತ್ರ ನಮ್ಮನ್ ಬಿಟ್ಬಿಟ್ಟು? ಅಯ್ಯೋ, ಮುಂದೆ ಹೇಳಿದ್ದೆ ತಪ್ಪಾಗೋಯ್ತಲ್ರಿ. ನೋಡು ಪುಟಿ, ನೀವಿಬ್ರು ಚಿಕ್ಕವರಲ್ವಾ, ನಿಮ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ಅಮ್ಮಮ್ಮ ಹಾಗೆ ಹೇಳಿದ್ದು, ದೊಡ್ಡವ್ರು ಮಾಡೋ ಶಾಸ್ತ್ರ ಅಂತ. ಹೌದು ಮಂದಾಕಿನಿ, ನೀನು ಮಕ್ಕಳಿಗೆ ನಾನು ತಂದಿದ್ದ ಜಾಮೂನ್ ಕೊಡ್ಲೇ ಇಲ್ವಾ? ನೋಡು, ಓ ನಿಮ್ಮಿಬ್ಬರಿಗೂ ತಂದಿದ್ದೆ. ನಿಮ್ಮ ಅಜ್ಜಿ, ನಿಮ್ಮ ಅಮ್ಮಮ್ಮ ನಿಮಗ್ ಕೊಟ್ಟೇ ಇಲ್ಲ. ಮೊದಲು ಕೊಡು ಕೊಡು. ಇವಾಗ ತಗೊಂಡ್ಬರ್ತೇನೆ. ಬೇಗ ತಗೊಂಡ್ ಬನ್ನಿ. ಸಂಪ್ರದಾಯದ ಪ್ರಕಾರ ಪೂಜೆ ಪುನಸ್ಕಾರ ಎಲ್ಲ ಮುಗೀತಲ್ವಾ? ಈಗ ಮುಂದಿನ ಆಟಕ್ಕೆ ಅಣಿಯಾಗೋಣ. ಯಾಕೋ ಗಾಬರಿ ಆಗ್ತದೆ ಸುನಿಲ? ಆಟ ಆಮೇಲೆ, ಈಗ ಬೇರೆ ಆಟ. ಬನ್ನಿ. ಈಗ ಉಂಗುರ ಹುಡುಕೋ ಆಟ. ಸುನಿಲ್, ಈ ಉಂಗುರನ ನೀರೊಳಗೆ ಹಾಕ್ತೀನಪ್ಪ. ಇಬ್ಬರಲ್ಲಿ ಫಸ್ಟ್ ಯಾರು ತಗೋತಿರೋ ಅವರೇ ಡಾಮಿನೇಟಿಂಗು, ಅವರೇ ಪವರ್ಫುಲ್ಲು. ಓಕೆನಾ? ಲೇ, ಗಂಡ ಹೆಂಡತಿ ಇಬ್ರು ಸೇರಿ ಈಗ ಸಮ್ಮಿಶ್ರ ಸರ್ಕಾರ ರಚಿಸಬೇಕು ಅಂತಿದ್ದಾರೆ. ನೀನ್ ನೋಡಿದ್ರೆ ಇವ್ರಿಬ್ರು ನಡುವೆ ಪವರ್ ಪಾಲಿಟಿಕ್ಸ್ ಎಲ್ಲ ಮಾಡ್ತಾ ಇದೆಯಲ್ಲೋ, ಸಣ್ಣ ವಿಷಯನೂ ಕಾಂಪ್ಲಿಕೇಟ್ ಮಾಡ್ತೀಯಲ್ಲೋ. ನೀನು ಜೂನಿಯರ್ ನಾರದ ಮಹರ್ಷಿ ಕಣ, ಬತ್ತಿಡಕ್ಕೆ ನೋಡ್ತಾ ಇರ್ತೀಯ. ಈಗ ಹೊಸದಾಗಿ ಸಂಸಾರ ಕಾಲಿಡ್ತಾ ಇದ್ದಾರೆ. ಇವೆಲ್ಲ ಇದ್ರೆ ಮುಂದಕ್ಕೆ ಅನುಕೂಲ ಆಗುತ್ತೆ. ನಿಂಗೆ ಗೊತ್ತಿಲ್ಲ, ಸುಮ್ಮನೆರಪ್ಪ ನೀನು. ನನ್ನ ನಾರ್ದನ ಮೈ ಡಿಯರ್ ಫ್ರೆಂಡ್, ಒಂದು ವಿಷಯ ಚೆನ್ನಾಗಿ ತಿಳ್ಕೊಳ. ನಾರದ್ರು ಕಲಹ ಪ್ರಿಯರೇ ಇರ್ಬೋದು, ಎಂಡ್ ರಿಸಲ್ಟ್ ಏನು ಹೇಳು? ಲೋಕ ಕಲ್ಯಾಣ ಆಗುತ್ತೆ. ಈ ಆನಂದ ಯಾರ ಆನಂದಕ್ಕೂ ಧಕ್ಕೆ ತಂದಿಲ್ಲ ಕಣೋ. ಕೇಳ್ಬೇಕಾದ್ರೆ ಯಾವತ್ತ ಆಯ್ತಾಯ್ತು. ರೆಡಿನಾ? ರೆಡಿ? 1 2 ನಾನು ಮಗ ಹುಡುಗ್ರಿ. ಗೆಲ್ಲು ಮಗನೇ, ಎತ್ಕೋ ಎತ್ಕೋ. ಬಿಡ್ಬೇಡ, ನೀನೇ ಗೆಲ್ಬೇಕು. ಹುಡ್ಕೋ ಹುಡ್ಕೋ. ಗೆಲ್ತಾರಲ್ಲ? ಓ, ಯಾರು ಗೆಲ್ತಾರೆ? ಇವನೇ. ಅಯ್ಯೋ, ಗೊತ್ತಲ್ಲ, ಹುಡುಕಿದ್ರು ಉಗ್ರ ಸಿಗಲ್ಲ. ಇಲ್ದಿರೋ ಉಗ್ರ ಹುಡ್ಕೋವಾಗ ಕೈ ಟಚ್ ಆಗತ್ತಾ, ಕೆಮಿಸ್ಟ್ರಿ ಬಿಲ್ಡ್ ಆಗುತ್ತೆ. ಆಮೇಲೆ ಅನುಕೂಲ. ಇದಕ್ಕೆ ಸಾರಿ, ಅದು ನನ್ನ ಬೆಳ್ಳಿಗೆ ಸಿಗಾಕೊಂಡ್ಬಿಟ್ಟಿತ್ತು. ರೆಡಿ? 1 2 3 ಇವಾಗ ಹುಡ್ಕೋ. ನಿನ್ನ ನಾನು ಗಾಡಿ ಅನ್ಕೊಂಡಿದೆಯಲ್ಲ, ಎಲ್ಲರ ಮುಂದೆ ದೊಡ್ಡ ಫೂಲ್ ಆಗಿದೆಯಲ್ಲ, ನಾಚಿಕೆ ಆಗಬೇಕು ನಿನಗೆ. ಆಮೇಲೆ ವಾರ್ನಿಂಗ್ ಕೊಡಲ್ಲ, ಫೈನಲ್ ಜಜ್ಮೆಂಟ್ ಕೊಡ್ತೀನಿ. ಈ ಮುಂದೆ ಮಲ್ಲಿ ಸಾಮಾನ್ಯ ಹುಡುಗಿಯಲ್ಲ, ಅವಳು UPSC ಕ್ಲಿಯರ್ ಮಾಡಿದಾಳೆ. ಅತಿ ಶೀಘ್ರದಲ್ಲಿ IPS ಆಗ್ತಾಳೆ. IPS ಮಲ್ಲಿ ಆ ಸ್ಟಾರ್ ಪುಸ್ತಕದ ಮೇಲೆ ಬರುತ್ತೆ. ಜೈ ತಗೊಳ್ಳಿ.
ನಂಗೆ ಗೊತ್ತು ಜೈ, ನಿಮ್ಗೆ ಎಷ್ಟು ಹರ್ಟ್ ಆಗಿದೆ ಅಂತ. ಬಟ್ ಒಂದು ಮಾತು ಹೇಳ್ತೀನಿ ಕೇಳಿ. ಇಷ್ಟು ವರ್ಷ ನಿಮಗೆ ನೋವು ಕೊಟ್ಟವರೆಲ್ಲ ಸೇರಿಕೊಂಡು ನಿಮ್ಮ ಸೋಲ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಚಿತೆಯಲ್ಲಿ ಚಳಿ ಕಾಯಿಸ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ನೀವು ನಮ್ದವರೇ ನಿಮ್ಮ ಬೆನ್ನಿಗೆ ಚೂರಿ ಆಗ್ತಿದ್ದಾರೆ. ಪ್ರತಿ ಸಲನೂ ನಿಮಗೆ ಸೋಲೇ ಆಗ್ತಿದೆ. ಇದು ಹೀಗೆ ಕಂಟಿನ್ಯೂ ಆದರೆ ನಿಮ್ಮ ಹೆಸರು ಗೌರವ ಎಲ್ಲ ಮಣ್ಪಲಾಗುತ್ತೆ ತಾನೆ. ನಿಮ್ಮ ಪಾಲಿಗೆಲ್ಲ ಮುಗ್ದೋಗುತ್ತೆ. ಅದಕ್ಕೆ ನೀವು ಈ ಸಲ ಸರಿಯಾಗಿ ರಿವೆಂಜ್ ತಗೋಬೇಕು. ಅವ್ರು ಯಾವತ್ತೂ ನಿಮ್ಮ ಮುಂದೆ ತಲೆ ಎತ್ತಬಾರ್ದು. ನೀವು ಆ ರೀತಿ ಅವರಿಗೆ ಹೊಡಿಬೇಕು ಜೈ. ಈ ಥರ ಸೋಲು ಒಪ್ಕೊಂಡು ನೀವು ಸುಮ್ಮನೆ ಕೂರಬಾರ್ದು ಜೈ. ಇಲ್ಲಿವರೆಗೂ ನಾನು ಬರೀ ಮಾತಾಡ್ತಾ ಇದ್ದೆ, ಆದರೆ ಇನ್ಮೇಲೆ ನಾನು ಮಾಡೋದನ್ನ ಅವ್ರುಗಳು ನೋಡ್ತಾರೆ. ಯಾವುದೇ ಕಾರಣಕ್ಕೂ ಅವರಲ್ಲಿ ಯಾರೊಬ್ರು ಶಾಂತಿಯಿಂದ ಇರೋದಕ್ಕೆ ನಾನು ಬಿಡೋದಿಲ್ಲ. ಪೀಸ್ ಆಫ್ ಮೈಂಡನ್ನು ಪೀಸ್ ಮಾಡಕ್ ಬಿಡ್ತೀನಿ. ಅವನಾಗ್ಲಿ ಅಥವಾ ಅವಳಾಗ್ಲಿ ಇಬ್ಬರನ್ನು ನೆಮ್ಮದಿಯಾಗಿರೋ ಪ್ರಕಾರ. ಏನು ಮಾಡ್ತೀರಾ ಜೈ? ಅವ್ರುಗಳು ನನ್ನನ್ನು ಸೋಲ್ಸಿದ್ದೀನಿ ಅಂತ ಸೆಲೆಬ್ರೇಟ್ ಮಾಡ್ತಿರ್ಬೋದು, ಆದರೆ ಅವ್ರುಗಳಿಗೆ ಗೊತ್ತಿಲ್ಲ ಸೋತಿರೋನ ಪ್ರತೀಕಾರ ಗೆದ್ದಿರೋನ ಜಯಕ್ಕಿಂತ ಭಯಂಕರವಾಗಿರುತ್ತೆ.